ಒಂದು ಪುಸ್ತಕವನ್ನ ಪ್ರಕಟಣೆ ಮಾಡಿರ್ಲಿಕ್ಕಂದ್ರೆ ಇವತ್ತು ನಾವಿಲ್ಲಿ ಕೊಡ್ತಾ ಇರಲಿಲ್ಲ. ಇವತ್ತು ಶಂಕರ್ ಬಿದ್ರಿ ಅವರು ಇರ್ತಿರ್ಲಿಲ್ಲ, ಜಾಮದಾರ್ ಅವರು ಎಲ್ಲೂ ನಾವು ಯಾರು ಕೂಡ ಕೂಡಿರ್ತಿರ್ಲಿಲ್ಲ. ಇವತ್ತು ಈ ವಚನ ದರ್ಶನ ಅಂತ ಹೇಳಿ ಏನು ಪುಸ್ತಕವನ್ನ ಬಿಡುಗಡೆ ಮಾಡಿದ್ರು, ಅದರ ಹಿಂದೆ ಒಳ್ಳೆಯ ಉದ್ದೇಶ ಇದ್ರೆ ನಾವು ಬೇಡ ಅಂತಿರ್ಲಿಲ್ಲ. ಬಸವಣ್ಣವರು ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ. ಹೊರಟ್ಟಿ ಸಾಹೇಬರು ಜಾತ್ಯತೀತ ಅಂದ್ರು, ನಮ್ದು ಜಾತಿ ರಹಿತ ಸಮಾಜ, ಜಾತ್ಯತೀತ ಅಲ್ಲ, ಜಾತ್ಯತೀತದ ಸೆಕ್ಯುಲರ್ ಅಂತೀವಿ ನಾವು. ಇದು ಜಾತಿ ರಹಿತ ಅಂತ, ಕಾಸ್ಟ್ಲೆಸ್ ಸೊಸೈಟಿ ಅಂತೀವಿ ನಾವು. ಅಂದ್ರೆ ಜಾತಿಯ ವ್ಯವಸ್ಥೆಯನ್ನೇ ಇವತ್ತು ಸಹ ನಿರ್ಮಾಣ ಮಾಡಬೇಕು ಅಂತೇಳಿ ಅಂದು 12ನೇ ಶತಮಾನದಲ್ಲಿ 800 ವರ್ಷ ಅಣ್ಣ ಬಸವಣ್ಣವರು ಬಸವಾದಿ ಶರಣರು ಚಿಂತನೆ ಮಾಡಿರುವಂಥದ್ದು. ಈ ವಚನ ದರ್ಶನ ಪುಸ್ತಕವನ್ನು ಸದುದ್ದೇಶ ಇಟ್ಟುಕೊಂಡು ವಚನಗಳ ಪ್ರಸಾರ ಮಾಡಲಿಕ್ಕೆ ಕೇವಲ ನಮಗಷ್ಟೇ ಹಕ್ಕಿಲ್ಲ, ಪ್ರಪಂಚದ ಎಲ್ಲರಿಗೂ ಕೂಡ ಇದು ಹಕ್ಕಿದೆ ವಚನಗಳನ್ನು ಪ್ರಸಾರ ಮಾಡಲಿಕ್ಕೆ. ಆದ್ರೆ ಇದು ಹಿಂದೆ ಒಂದು ದುರುದ್ದೇಶ ಇಟ್ಕೊಂಡು ಅಲ್ಲಿ ಅದಕ್ಕೆ ಅರ್ಥಕ್ಕೆ ಅನರ್ಥ ಕೊಡುವಂತಹದ್ದು, ತಿರ್ಚುವಂತಹದ್ದು, ಬೇರೆ ಯಾವುದೋ ಒಂದು ಅಜೆಂಡಾ ಇಟ್ಕೊಂಡು ತುಂಬಿಸೋ ಕೆಲಸ ಮಾಡಿದ್ರೆ ಅದಕ್ಕೆ ನಾವು ಪ್ರತ್ಯುತ್ತರ ಕೊಡಬೇಕಾಗ್ತದೆ. ಮತ್ತು ಪ್ರತ್ಯುತ್ತರನ ಬಹಳ ಜಾಮದಾರ್ ಸಾಹೇಬ್ರಿಗೆ ಹೇಳಿದೆ, ನಾವು ಘನತೆ ಗೌರವದಿಂದ ಅದನ್ನು ಮಾಡೋಣ. ಸುಮ್ಮನೆ ನಾವು ಯಾರು ಈ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೆ ಬೈದ್ರೆ ನಾವು ದೊಡ್ಡವರಾಗಲ್ಲ. ನಾವು ಅದನ್ನೇ ಒಂದು ಭಾಷೆ, ಅವರೆಷ್ಟು ಜಾಮದಾರರು ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಲೇಖಕರು ನಿಮ್ಮವರೇ, ನಿಮ್ಮವರಲ್ಲ, ನಮ್ಮವರು. ಕಾರ್ಯಕ್ರಮ ನಡೆದು ನಮ್ಮ ಮಠಗಳಲ್ಲಿ, ಬಿಡುಗಡೆ ಮಾಡೋರು ಬೇರೆಯವರು. ಅಲ್ಲಿ ನಮ್ಮ ಸ್ವಾಮಿಗಳು ಯಾರು ಕಲಿತ, ಸಣ್ಣ ಬೋರ್ಡ್ ಕಲಿಲ್ಲ, ಬಾಲಕೆ ಬೋರ್ಡ್, ಗದಗಿನ ಬೋರ್ಡ್, ಮಾತಾಜಿಯನ್ನು ಕಲಿತ. ಬಿಡುಗಡೆ ಮಾಡೋರು ಬೇರೆ. ಅರ್ಥ ಏನಿದು? ನಮ್ಮದೇ ಆದಂತ ಒಂದು ಇತಿಹಾಸ ನಮಗಿದೆ. ನಮ್ಮ ಭಾರತ ದೇಶದಲ್ಲಿ ವಿಭಿನ್ನ ಭೌಗೋಳಿಕ ಪ್ರದೇಶಗಳಲ್ಲಿ ಪ್ರಾಂತವಾರು, ಭಾಷಾವಾರು ನಾವು ಅನೇಕ ಕಾಲಕ್ಕೂ ಅನೇಕ ಧರ್ಮಗಳಿವೆ. ಜೈನ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧ ಇರ್ಬೋದು. ಅದೇ ರೀತಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಬಸವಾದಿ ಶರಣರು. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ, ಅಣ್ಣ ಬಸವಣ್ಣವರು ವಿಜಯಪುರ ಜಿಲ್ಲೆ ಜನ್ಮ ಕೊಟ್ಟಂತವ್ರು, ನಮ್ಮಪ್ಪ ಜಿಲ್ಲೆಯಿಂದ ಅಭಿಮಾನದಿಂದ ಹೇಳ್ತೇನೆ. ಅದೇ ರೀತಿ ಬಾಲ್ಕ್ಯಾಪ್ಗಳು ಹೇಳ್ತಾರೆ, ಇವತ್ತು ಸಹ ಅವರ ಕರ್ಮಭೂಮಿ ನಮ್ದು ಅಂತ ಹೇಳ್ತಾರೆ. ಎರಡೂ ಕೂಡ ಸತ್ಯ. ಅದಕ್ಕೆ ನಾವು ಹೇಳಿದ್ವಿ ಮೊನ್ನೆ ಅನುಭವ, ಇದು ವಚನ ವಿಶ್ವವಿದ್ಯಾಲಯ ಆಗ್ಬೇಕಾದ್ರೆ ನಾವೇನು ಜಗಳ ತೆಗೆದಿಲ್ಲ. ಬಾಲ್ಕ್ಯಾಪ್ಗಳು ಕೂಡ ಅಲ್ಲೇ ಕೂಡ ಇದರಲ್ಲಿ ನಿಮ್ಮ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಆಗ್ಲಿ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಕರ್ಮಭೂಮಿ, ಅಲ್ಲಿ ವಚನ ಹುಟ್ಟಿರುವಂತದ್ದು, ಅಲ್ಲಿ ಶರಣರು ಕೂಡಿದಂತದ್ದು, ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪ. ಈಗ ನಾವು ಬಹಳ ಜನ ಅರ್ಥ ಮಾಡ್ಕೋಬೇಕು, ಈ ಬಸವ ಧರ್ಮ, ಈ ಶರಣ ಧರ್ಮ ಯಾಕೆ ಹುಡ್ತು? ಅಣ್ಣ ಬಸವಣ್ಣವರು ಕೂಡ ಒಂದು ಸಾಂಪ್ರದಾಯಿಕ ಬ್ರಾಹ್ಮಣ ಕುಟುಂಬದಿಂದ ಜನಿಸಿದಂಥವ್ರು. ನಾವು ಅನೇಕ ಸಲ ಬ್ರಾಹ್ಮಣ ಸಮಾಜದವ್ರಿಗೆ ಹೇಳ್ತೀವಿ, ಅಪ್ಕೊಂಡಿದೀವಿ ಅವ್ರನ್ನ, ನಮ್ಮವ್ರನ್ನ ಕೊಟ್ಟಿದೀವಪ್ಪ ಅಂತ ಹೇಳಿ. ಅವರು ಬಾಲ್ಯದಿಂದ ಅವತ್ತು ಸಹ ಅಲ್ಲಿರುವಂತಹ ಕೆಲವೊಂದು ಕಂದಾಚಾರಗಳನ್ರಿ, ಮೂಢನಂಬಿಕೆಗಳಿರ್ಬೋದು, ಅನಿಷ್ಟ ಪದ್ಧತಿಗಳು, ಅದರಿಂದ ಬಾಲ್ಯದಿಂದಲೂ ಸಹ ಅದನ್ನು ನೋವನ್ನು ಅನುಭವಿಸಿ, ತದನಂತರ ಅವರು ಬಿಜ್ಜಳನ ಆಸ್ಥಾನದ ಮಂತ್ರಿಯಾಗಿ ಇವತ್ತು ಖಜಾನೆ ಜವಾಬ್ದಾರಿಯನ್ನು ಹೊತ್ತಿದ್ರು. ಅದನ್ನು ಬಿಟ್ಟುಕೊಂಡು ಇವತ್ತು ಸಹ ಅವರು ಈ ಅನುಭವ ಮಂಟಪವನ್ನು ಯಾಕೆ ಸ್ಥಾಪನೆ ಮಾಡಿದ್ರು ಅಂದ್ರೆ, ಸಮಾಜದಲ್ಲಿ ಇವತ್ತು ಸಹ ಏನು ಅಸಮಾನತೆ ಇದೆ, ಅಸಮಾನತೆ ಹೋಗ್ಬೇಕು, ಸಮಾನತೆ ಬರಬೇಕು, ಮೇಲು ಕೀಳು ಹೋಗ್ಬೇಕು, ಮೂಢನಂಬಿಕೆಗಳು, ಅನಿಷ್ಟ ಪದ್ಧತಿಗಳು, ಈ ಚತುರ್ವರ್ಣ ಏನು ಜಾತಿಯ ವ್ಯವಸ್ಥೆ ಇದೆ, ಈ ಚತುರ್ವರ್ಣ ಹೋಗ್ಬೇಕು ಅಂತ ಹೇಳಿ ಬಸವ ಧರ್ಮವನ್ನು ಹುಟ್ಟಾಕಿದ್ರು.
ಇವತ್ತು ವಚನದ ಮೂಲಕ, ವಚನ ಚಳವಳಿ ಮೂಲಕ ಇವತ್ತು ವಿಸ್ಮಯ ಅನಿಸ್ತದೆ. ನಮ್ಮ ಪಿ ಎಲ್ ಶಂಕರ್ ಅವರು ಒಂದು ಕಡೆ ಮಾತನಾಡ್ತಾರೆ ಮೊನ್ನೆ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ, ಇವರೆಲ್ಲ ಶರಣರು ಹೆಂಗೆ ಇವತ್ತೊಂದು ವಚನಗಳನ್ನ ಸೃಷ್ಟಿ ಮಾಡಿದ್ರು. ಅದು ದೊಡ್ಡ ವಿಸ್ಮಯ, ಅದ್ಭುತ. ಅದು ಅವ್ರಿಗೆಲ್ಲ ವಚನ ಬರೀಲಿಕ್ಕೆ ಕಲಿಸಿದ್ರು ಯಾರು? ಅದಕ್ಕೆ ಯಾರೋ ಹೇಳಿದ್ರಂತೆ ಜಾಮದಾರ್ ಸಾಹೇಬ್ ಸ್ವರ್ಗದಿಂದ ಬಂದಿದ್ದಾವ ಅಂತ ಹೇಳಿ. ಅದನ್ನು ಒಪ್ಕೊಂಡ್ರಿ ಅಂತೂ ಕೂಡ ಜಾಮದಾರ್ ಸಾಹೇಬ್ ಹೇಳಿ ಸ್ವರ್ಗದಿಂದ ಬಂದವ್ರು ಒಪ್ಕೊಂಡ್ಬಿಡಿ. ಮತ್ತೆ ನೀವು ಮತ್ತೆ ಯಾಕೆ ಈ ಕೆಲಸ ವಚನ ತಿದ್ದುವಂಥದ್ದು? ಯಾಕಂದ್ರೆ ಯಾವಾಗ ನಮ್ಮ ಅಸ್ಮಿತೆ, ನಮ್ಮ ಮೂಲಕ್ಕೆ ಇವತ್ತೊಂದು ಯಾರು ಕೈ ಹಾಕ್ತಾರೆ. ನಾವು ಬೇರೆಯವ್ರ ಅಸ್ಮಿತೆ ಅವ್ರು ಗೌರವಿಸು. ನನ್ನ ಮನೆಯೂ ಕೂಡ ಹೇಳಿದೆ, ಪ್ರಥಮವಾಗಿ ನಾನು ಒಂದ್ಸಲ ಕಾರವಾಗಿನೂ ಉತ್ತರ ಕೊಟ್ಟೆ, ಮತ್ತೆ ಹೇಳಿಕೆ ಬಯಸೋದಿಲ್ಲ ಅದನ್ನ. ದಯವಿಟ್ಟು ನಮ್ಮ ಅಸ್ಮಿತೆ ಕೈ ಹಾಕ್ಬೇಡ. ನಿಮ್ಮ ಅಸ್ಮಿತೆಗಳ ಬಗ್ಗೆ ನಮ್ಗೆ ಗೌರವ ಇದೆ, ನಿಮ್ ಜೊತೆ ನಮ್ಗೆ ಸಂಘರ್ಷ ಇಲ್ಲ. ಆದ್ರೆ ನಮ್ಮ ಅಸ್ಮಿತೆ ಏನಿರಲ್ಲ, ಸತ್ಯವಂತ ಕೂಡಿದಂತ ಅಸ್ಮಿತೆ ಇದೆ. ಇದು ಶ್ರೇಷ್ಠವಾದಂತ ಅಸ್ಮಿತೆ ನಮ್ಗೆ. ನಿಮ್ಮ ಅಸ್ಮಿತೆಗಳ, ನಿಮ್ಮ ಸಿದ್ಧಾಂತಗಳು ಅದನ್ನ ನೀವು ಮಾಡ್ಕೊಂಡು ಹೋಗ್ರಿ. ಆದ್ರೆ ನಮ್ಮಲ್ಲಿ ಕೈ ಹಾಕುವಂಥದ್ದು ಯಾಕೆ ಮಾಡ್ತೀರಿ? ಇದು ಆಗ್ಬಾರ್ದು. ಈ ಒಂದು ಪ್ರಯತ್ನ ಏನದಲ್ಲ ಇವತ್ತು ಈ ವಚನ ದರ್ಶನ, ಇದನ್ನ ಪುಸ್ತಕನ ಪ್ರಕಟ ಮಾಡುವಂಥದ್ದು ಇದು ಸರಿಯಾದದಂತಲ್ಲ. ಇದನ್ನ ಮಾಡುವಂತದ್ದು ಅವಶ್ಯಕತೆ ಇಲ್ಲ, ಮಾಡಬಾರ್ದಾಗಿತ್ತು. ಮತ್ ನನಗೆ ಹೇಳ್ತೀನಿ, ಈ ಸಲ ವಿಶ್ವಾಸ ಇದೆ ಈ ಕಾರ್ಯಕ್ರಮ ಜಾಮದಾರ್ ಸಾಹೇಬ್ ನೀವು ಡೆಲ್ಲಿಯಾಗಿ ಮಾಡ್ರಿ, ಉಳಿದ ಕಡೆ ಎಲ್ಲ ಮಾಡ್ರಿ. ಬಹುಶಃ ಈ ಕಾರ್ಯಕ್ರಮದ ನಂತರ ಬಹುಶಃ ಇನ್ನು ಮುಂದೆ ಯಾರು ಈ ಕೆಲಸಕ್ಕೆ ಯಾಕಾಗಿಲ್ಲ. ಮತ್ ಬಹಳ ಸಂತೋಷ ಆಗಿದೆ. ಒಂದು ದಿವಸ ವೀರಶೈವ ಮಹಾಸಭಾದವರು ಕೂಡ ಅವರು ಕೈ ಜೋಡಿಸಿದ್ದಾರೆ. ನಮ್ಮಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಇರ್ಬೋದು ಲಿಂಗಾಯತ ಹೋರಾಟ ಸಮಯದಲ್ಲಿ. ಈಗ ಮೊನ್ನೆ ದಾವಣಗೆರೆಯಲ್ಲಿ ನಡೆದಂತ ಒಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧಿವೇಶನದಲ್ಲಿ ಅವರು ನಿರ್ಣಯ ಮಾಡಿದ್ದಾರೆ, ಧರ್ಮದ ಹೆಸರಿನಲ್ಲಿ ನಮ್ಮಲ್ಲಿ ನೀವು ವೀರಶೈವ ಲಿಂಗಾಯತ ಅಂತ ಬರೆಸ್ರಿ, ಜಾತಿಯರಲ್ಲೂ ಬರೆಸ್ರಿ ಅಂತ ಬರ್ತಿದ್ದಾರೆ. ಒಂದು ಹೆಜ್ಜೆ ಬಂದಾರ ಅವರು, ನಾವು ಕೂಡ ಒಂದು ಹೆಜ್ಜೆ ಮುಂದೋಗ್ತೀವಿ. ಇದು ಬಹಳಷ್ಟು ಇದೆ, ಅವು ಕೂಡ್ಬೇಕಾಗ್ತದೆ. ಆದ್ರೆ ಕೂಡ್ಬೇಕಾದ್ರೆ ನಾವು ಕೂಡ್ಬೇಕಾಗಿದ್ರಿಂದ ಬಹಳ ವ್ಯತ್ಯಾಸ ಆಗಾಗಿಲ್ಲ. ಪರಮ ಪೂಜ್ಯ ಶ್ರೀಗಳು ಏನೇನು ಕೂತಿದ್ದೀರಿ, ತಾವೆಲ್ಲರೂ ಕೂಡಿ ಒಂದು ದಿವಸ ಒಂದು ಹಂತಕ್ಕೆ, ಇವತ್ತೊಂದು ದಿವಸ ಯಾವಾಗ ಈ ರೀತಿ ಇವತ್ತು ದಿವಸ ನಮ್ಮ ಲಿಂಗಾಯತರ ಮೇಲೆ ಇವತ್ತು ದಿವಸ ಆಗ್ತದೆ, ಆವಾಗ ನಾವು ಕೂಡ್ಬೇಕಾಗ್ತದೆ. ಮತ್ತು ಹೊರಟ್ಟಿಯವ್ರು ಹೇಳಿದ್ರಲ್ಲಿ ಎರಡು ಮಾತಿಲ್ಲ. ಇವತ್ತೊಂದು ದಿವಸ ಇವತ್ತು ಯಾರಾದ್ರೂ ಏನ್ ಬೇಕಾದ ತಪ್ಪು ತಿಳ್ಕೊಳ್ರಿ, ಉಪಜಾತಿಗಳು ಒಂದಾಗಬೇಕು, ನಾವೆಲ್ಲ ಭಾಷಣ ಮಾಡ್ತೀವಿ, ಹೇಳ್ತೀವಿ. ಆದ್ರೆ ಉಪಜಾತಿಗಳು ಇವತ್ತು ದಿವಸ ಯಾಕೆ ಈ ಪರಿಸ್ಥಿತಿ ಬಂತದ್ದು ನೀವು ಯಾರು ಕೂಡ ಅರ್ಥ ಮಾಡ್ಕೊಳ್ಳಿ. ಮೀಸಲಾತಿ ಸಲುವಾಗಿ ಎಲ್ಲರಿಗೂ ಮೀಸಲಾತಿ ಬೇಕು, ಕಾರಣ ಇಲ್ಲ. ಯಾಕೆ ಸ್ಪಷ್ಟವಾಗಿ ಹೇಳಿದ್ರು, ಯಾಕಪ್ಪ ಅವರೆಲ್ಲರೂ ಹಿಂದೂ ಉಪಜಾತಿ ಬರೆಸ್ತಾರ, ಹಿಂದೂ ಮತ್ತೊಂದು ಉಪಜಾತಿ ಬರೆಸ್ತಾರ, ಹಿಂದೂ ಮತ್ತೊಂದು ಉಪಜಾತಿ ಬರೆಸ್ತಾರೆ. ಎಲ್ಲರೂ ನಾವು ಮಾಡ್ಕೊಂಡು ಎಲ್ಲರೂ ಉಪಜಾತಿಯನ್ನು ಬರೆಸ್ತೀವಿ. ಯಾಕೆ ಬರೆಸ್ತೀವಿ ಅಂದ್ರೆ ಲಿಂಗಾಯತ ಅಥವಾ ವೀರಶೈವ ಲಿಂಗಾಯತ, ಲಿಂಗಾಯತ ವೀರಶೈವ ಅಥವಾ ವೀರಶೈವ, ಇವು ನಾಲ್ಕು ಬರೆಸಿದ್ರು ಕೂಡ ಅವ್ರಿಗೆ ಮೀಸಲಾತಿ ಸಿಕ್ಕುದಿಲ್ಲ. ಮತ್ ಜನರಿಗೆ ಇವತ್ತು ದಿವಸ ನಾನು ಬಹಳ ಸ್ಪಷ್ಟವಾಗಿದ್ದು, ನಮ್ಮ ಹೊರಟ್ಟಿಯವರು ಹೇಳಿದಂಗೆ ಜನರಿಗೆ ಇವತ್ತು ದಿವಸ ವಿಶೇಷವಾಗಿ ಬಡವರಿಗೆ, ಹಳ್ಳಿಯಿಂದ ಬಂದಂತ ಜನರಿಗೆ ಇವತ್ತು ಅವರಿಗೆ ಮಕ್ಕಳಿಗೆ ಔದ್ಯೋಗಿಕವಾಗಿ ಮತ್ತು ಶೈಕ್ಷಣಿಕ ಮೀಸಲಾತಿ ಬೇಕು. ನಾವು ಲಿಂಗಾಯತ ಹೋರಾಟ ಪ್ರಾರಂಭ ಮಾಡಿದಾಗ ಅದೇ ಉದ್ದೇಶ ಇತ್ತು. ಎಲ್ಲೋ ಒಂದ್ ಕಡೆ ಸಮಯದ ಕೊರತೆ ಇತ್ತು, ನಾವು ಬಹಳ ವೇಗವಾಗಿ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಸರ್ಕಾರ ಟರ್ಮ್ ಮುಗಿಲಾಕ್ ಬಂದಿತ್ತು. ಸ್ವಲ್ಪ ತಪ್ಪು ತಡೆಗಳು ಎರಡೂ ಕಡೆಯಿಂದ ಕೂಡ ಆಗಿದಾವ, ಇಲ್ಲ ಅಂತ ನಾನು ಹೇಳಿದ್ರು. ಇವತ್ತು ದಿವಸ ಮೀಸಲಾತಿ, ಇವತ್ತು ದಿವಸ ಒಂದು ಸಮಾಜ ತಗೊಳ್ರಿ, ಇವತ್ತು ಒಕ್ಕಲಿಗ ಸಮಾಜ, ನಾವು ವೃತ್ತಿ ಹೇಳ್ತಾ ಇಲ್ಲ, ಅಲ್ಲಿ ನೋಡ್ರಿ ಹೆಂಗಿದೆ ಅಂತ. ಒಕ್ಕಲಿಗ ಸಮಾಜ ತಗೊಳ್ಳಿ, ಅವರಲ್ಲಿ ಕೂಡ 108, 104 ಉಪಜಾತಿಗಳಿದಾವೆ. ಆದ್ರೆ ಒಂದೇ ಒಂದು ಹೆಡಿಂಗ್ ನಲ್ಲಿ 3A ಎಲ್ಲಾ ಉಪಪಂಗಡಗಳು ಬಂದ್ಬಿಡ್ತಾವ. ಎಲ್ಲನೂ ಕೂಡ ಸ್ವಾಮಿಗಳು ಒಬ್ಬರೇ ಇದಾರೆ ಬಿಡ್ರಿ, ಅದನ್ನು ಜಾಮದಾರ್ ಸಾಹೇಬ್ ಹೇಳ್ತಾರೆ. ಪವರ್ ಸೆಂಟರ್ ಒಂದೇ ಅದು, ನಿಮ್ಮಲ್ಲಿ ಸಾವಿರದವರು ಕೂಡ. ಆಮೇಲೆ ಕೇಂದ್ರ ಇದರನ್ನು ಕೂಡ ತಗೊಳ್ಳಿ,
ಏನು ಬ್ಯಾಕ್ವರ್ಡ್ ಕ್ಲಾಸ್ ಬರ್ತದೆ, ಅದನ್ನು ಕೂಡ ಒಂದೇ ಇದ್ರಾಗ ನಮ್ಮ ಇಚ್ಛೆ ಇವತ್ತಿನ ದಿವಸ ನಮ್ಮದಾಗಲಿ ವೀರಶೈವ ಮಹಾಸಭಾದಾಗ್ಲಿ ನಾವು ಇವತ್ತೆಲ್ಲರೂ ಕೂಡ್ಕೊಂಡು ಎಲ್ಲಾ ಉಪ ಪಂಗಡಗಳಿಗೆ ಒಂದೇ ಹೆಡ್ಡಿಂಗ್ ನಲ್ಲಿ ಇವತ್ತು ದಿವಸ ಲಿಂಗಾಯತ್ತು ಅದು ಉಪ ಪಂಗಡಗಳು 108 ಬಂದವು. ಎಲ್ಲರಿಗೂ ಮೀಸಲಾತಿ ಸಿಕ್ಕರೆ ಮಾತ್ರ ಇವತ್ತಿನ ದಿವಸ ಈ ಉಪಜಾತಿ ವ್ಯವಸ್ಥೆ ಇವತ್ತಿನ ದಿವಸ ಕಡಿಮೆ ಆಗ್ತದೆ. ಇಲ್ಲಿ ಕಡೆ ಇದು ಮುಂದುವರ್ಕೊಂಡು ಹೋಗಿ ಹೋಗ್ತದೆ. ಜಾತಿ ಗಣತಿ ನಾವು ಬೈತೀವಿ, ಜಾತಿ ಗಣತಿ ಬೈತಾರೆ. ನನಗೊಮ್ಮೆ ಮಾತನಾಡುವಾಗ ಅಲ್ಲಿ ಒಬ್ಬ ಮುಖ್ಯಸ್ಥರು ಹೇಳಿದ್ರು ನನಗೆ, ನಮ್ದು ಲಿಂಗಾಯತ 1 ಕೋಟಿ ಮ್ಯಾಲ ಅದ, ಎಷ್ಟದ್ರಿ ಜಂಪ್ 1 2 ಕೋಟಿನೂ 3 ಇರ್ಲಿ 2 ಕೋಟಿ 3 ಕೋಟಿ ಏನೇ ಇರ್ಲಿಲ್ಲ. ಅಲ್ಲ ಅವ್ರು ಏನ್ ಮಾಡ್ತಾರ, ಇವತ್ತು ದಿವಸ ಜಾತಿ ಗಣತಿ ಮಾಡಕ್ ಹೋದಾಗ ಏನ್ ವಿಚಾರ ಮಾಡ್ತಾರ, ಹೋಗ್ತಾರ ಹೋಗಿ ಕೇಳ್ತಾರ ಒಬ್ಬ ವ್ಯಕ್ತಿ ಗದ್ಮಿ ಯಾರವ್ರಿ, ನಾವ್ ಬಣಜಿಗ್ಯಾರವ್ರಿ ಅಂತಾರ. ನಾವು ಸಾಗರ ಅಂತೀವಿ, ನಾವು ಕೊಡುವ ಕಲಿಯೋರು, ನಾವು ಗಾಣಿಗರು. ಅಲ್ಲಿ ಯಾರೂ ಲಿಂಗಾಯತ ಬರ್ಸಿಲ್ಲ, ವೀರಶೈವ ಲಿಂಗಾಯತ ಬರ್ಸಿಲ್ಲ, ವೀರಶೈವಂತನೂ ಬರ್ಸಿಲ್ಲ, ಲಿಂಗಾಯತ ವೀರಶೈವ ಅಂತೂ ಬರ್ಸಿಲ್ಲ. ಯಾವುದೇ ತಗೊಂಡ್ರೆ ಕಾಂಬಿನೇಷನ್ ಆಗಿ ಮತ್ತೆ ನಿಮ್ಮ ನೀವು ಬರ್ಸೇ ಇಲ್ಲ ನಿಮ್ಗೆ ಕೌಂಟ್ ಹೆಂಗ್ ಮಾಡ್ತೀವಿ, ಲೆಕ್ಕಕ್ಕೆ ಬರಂಗಿಲ್ಲ. ಮತ್ತೆ 2 ಕೋಟಿ ಹೋಗಿ 65 ಲಕ್ಷಕ್ಕೆ ಬಂದು ಮಾಧ್ಯಮದಾಗ ಸತ್ಯ ಗೊತ್ತಿಲ್ಲ, ನಾವು ನೋಡಿಲ್ಲ ಕೋರ್ಸು ಬರ್ಲಾರ್ದು ಏನ್ ಮಾಡ್ತೇವೆ. ಆಮೇಲೆ ಇವ್ ಬಹಳ ಸಲ ಹೇಳ್ತಾರು, ನಮ್ಮ ಮನೇನು ಕೂಡ ವೇದಿಕೆದಾಗ ಹೇಳಿದೆ, ಮತ್ತೊಮ್ಮೆ ಇದು ಆಗ್ಬೇಕು ಅಂತ ಏನಂದ್ರೆ ಜಾತಿಗಳು ಮತ್ತೊಮ್ಮೆ ಜಾತಿಗಳು ಬೇರೆ ಆಗ್ತದ, ಮತ್ತು ಇದೇ ಆಗುತ್ತೆ. ಅವ್ರು ಯಾರು ಕೂಡ ಮೀಸಲಾತಿ ಬಿಟ್ಕೊಡಕ್ ತಯಾರಿಲ್ಲ. ಮತ್ತೊಮ್ಮೆ ಜಾತಿ ಗಣತಿಯಾರು ಇದನ್ನೇ ಬಳಸ್ತಾರೆ. ಪರ್ಯಾಯ ಏನು? ನಮ್ಮ ಒತ್ತಾಯ, ನಮ್ಮ ನಿಲುವು ವೀರಶೈವ ಮಹಾಸಭಾ ಆಗಲಿ, ಜಾಗತಿಕ ನೇತೃತ್ವ ಎಲ್ಲ ಒಕ್ಕೂಟಗಳ ಪರಪೂಜ್ಯರು ನಮ್ಮನ್ನ ಒಂದೇ ಇದರಲ್ಲಿ ಸೂರಿನಲ್ಲಿ ತರಬೇಕು. ಲಿಂಗಾಯತರ ಇದರಲ್ಲಿ ಎಲ್ಲಾ ಉಪಜಾತಿಗಳು ತರಬೇಕು. ರಾಜ್ಯದಲ್ಲಿ, ಕೇಂದ್ರದಲ್ಲಿ ಒಂದು 2 3 ಯಾವುದೋ ಒಂದು ಇರ್ತಲ್ಲ, ಅದನ್ನು ತಂದು ಮಾಡಿದಾಗ ಮಾತ್ರ ನಮಗೆ ಒಕ್ಕೂಟ ಮೂಡ್ಬೇಕು. ನಾವು ಆ ಪ್ರಾಕ್ಟಿಕಲ್ ಆಗಿ ಹೇಳ್ತೀವಿ. ಸುಮ್ಮನೆ ಇನ್ನೊಮ್ಮೆ ಜಾತಿ ಗಣತಿ ಆಗಬೇಕು, ಸರಿಯಾಗಿಲ್ಲ, ಮನೆಗೆ ಬಂದಿರ ಹೋಗಿಲ್ಲ, ಇನ್ನೊಮ್ಮೆ ಬಂದ್ರು 40% ಕಡಿಮೆ ಆಗ್ತದೆ, ಇನ್ನೊಂದು ಲಕ್ಷ ಕಡಿಮೆ ಆಗ್ತೈತಿ. ನಟ್ ಜಾಗೃತಿ ತಗೊಂಡು ನಟ ಬದ್ ಕಡಿಮೆ ಬರೆಸ್ತಾರೆ. ಹೀಗಾಗಿ ನಾವು ಈ ಸಂದರ್ಭದಲ್ಲಿ ಈ ವಚನ ದರ್ಶನ ಇವತ್ತೊಂದು ಸಹ ತಾವೇನಿದು ಮಾಡಿದ್ರೆ ನಮ್ಮ ಅಸ್ಮಿತೆಗೆ ಧಕ್ಕೆ ಬಂದ. ಯಾಕಂದ್ರೆ ವಚನಗಳು ಇವತ್ತೊಂದು ಸಹ ನಮ್ಮ ಅಸ್ಮಿತೆ. ಅದು ಆಡು ಭಾಷೆಯಲ್ಲಿ ಅಂದು 12ನೇ ಶತಮಾನದಲ್ಲಿ 800 ವರ್ಷಕ್ಕೆ ಮುಂಚೆ ಎಲ್ಲಾ ಶರಣರು ರಚಿಸಿದಂತ ಮತ್ತು ಕನ್ನಡದ ವಚನಗಳು ಆಡು ಭಾಷೆಯಲ್ಲಿ ಕನ್ನಡದಲ್ಲಿ, ಕನ್ನಡದ ಧರ್ಮ ಇದು ಬಸವ ಧರ್ಮ. ಇಂಥ ಶ್ರೇಷ್ಠವಾದ ವಚನಗಳನ್ನ ಡಾಕ್ಟರ್ ಫಗೂವರ್ ಕಟ್ಟಿರ್ತವ್ರು. ಅವಾಗ ಎಷ್ಟು ಕಷ್ಟ ಆಯ್ತು, ಕಲ್ಯಾಣ ಕ್ರಾಂತಿ ಆಯ್ತು. ಆ ವಚನಗಳನ್ನ ಹೊತ್ತುಕೊಂಡು ಇವತ್ತು ಸಹ ಶರಣರು ಎಲ್ಲೆಲ್ಲೋ ಕಡೆ ಹೋಗುವಂತದ್ದಾಯ್ತು. ಸಾವಿರ ಲಕ್ಷಾಂತರ ವಚನಗಳನ್ನ ಇನ್ನೂ ಕಳ್ಕೊಂಡಿದೀವಿ. ಈಗಲೂ ಕೂಡ ಅಲ್ಲಿ ಅಲ್ಲಿ ಸಿಕ್ತಂತ ಸ್ವಲ್ಪ ಒಂದು ಫಗೂವರ್ ಕಟ್ಟಿಯವರು ಸಹ ನಮಗೆ ಕೆಲವೊಂದು ಸಂಸ್ಕರಣೆ ಮಾಡಿ ಮಠ ಜಗಲಿ ಮೇಲೆ ಬಿದ್ದಂಥದ್ದು, ಕಿರಾಣಿ ಅಂಗಡಿಯಲ್ಲಿ ಬಿದ್ದಂಥದ್ದು, ಅಡತಿ ಅಂಗಡಿಯಲ್ಲಿ ಬಿದ್ದಂಥದ್ದನ್ನು ಮಠಗಳು ಬಿದ್ದಂತ ಕೂಡಿಸಿ ಸಹ ಸಂಗ್ರಹಣೆ ಮಾಡಿ ಇವತ್ತು ಸಹ 150 ಶರಣರ ಬೆಳಕಿಗೆ ತಂದ್ರೆ ಎಲ್ಲರಿಗೂ ಗೊತ್ತೇ ಆಗ್ತಿರಲಿಲ್ಲ. ಇದು ನಮ್ಮ ಆಸ್ತಿ ವಚನಗಳು. ಇದನ್ನ ತಿರುಚುವಂತದ್ದಾಗ್ಲಿ, ಇದರ ಅಪಾರ್ಥ ತಲುಪಿಸುವಂತದ್ದು, ಎಲ್ಲೋ ಒಂದು ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಇದನ್ನ ಹಚ್ಚುವಲ್ಲಿ ಕೆಲಸ ಮಾಡಿದ್ರೆ ಇವತ್ತು ದಿವಸ ಯಾರೂ ಕೂಡ ನಾವು ತಾಳ್ಕೊಳಕ್ಕಾಗುದಿಲ್ಲ ಅನ್ನೋ ಮಾತನ್ನ, ಈ ಸಂದೇಶವನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ತಾವು ತೋರಿಸಿದ್ದೀರಿ ಅಂತೇಳಿ ಸಂದರ್ಭದಲ್ಲಿ ಈ ವಚನ ದರ್ಶನವನ್ನ ಪ್ರಕಟಣೆ ಮಾಡಲಿಕ್ಕೆ ಮತ್ತು ಇದನ್ನ ಬರೆದು ಡಾಕ್ಟರ್ ಟಿ.ಆರ್. ಚಂದ್ರಶೇಖರ್ ಅವರಾಗ್ಲಿ, ಡಾಕ್ಟರ್ ಮುಕ್ತಾ ಬೇಕಾಗ್ಲಿ ಅವರಾಗ್ಲಿ ಎಲ್ಲರೂ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾವಾಗ ಈ ರೀತಿ ಆಗ್ತದೆ ಅವಾಗ ನಮ್ಗೆ ರಿಯಾಕ್ಷನ್ ಆಗ್ತದೆ ಅಂದ್ರೆ ಬಹುಶಃ ಯಾರೂ ಕೈಯಾಕಂಗಿಲ್ಲ. ಬಟ್ ನನ್ನ ಪ್ರಕಾರ ಇವತ್ತಿನ ನಂತರ ಇದು ಮುಂದುವರಿಯಂಗಿಲ್ಲ, ನಂಗಷ್ಟು ವಿಶ್ವಾಸ ಇರುತ್ತೆ. ಯಾಕಂದ್ರೆ ನಾವು ಗೊತ್ತಾಯ್ತು ಜಾಗೃತ ಆಗಿದಾರಪ್ಪ. ಇಷ್ಟೆಲ್ಲ ಶ್ರೀಗಳು, ವೀರಶೈವ ಮಹಾಸಭಾ, ಜಾಗತಿಕ ಲಿಂಗಾಯತ ಮಹಾಸಭಾ ನಮ್ಮಲ್ಲಿ ಒಡೆದಾಡು ನೋಡಿದ್ರು. ಇದಕ್ಕೂ ಕೂಡ ಆಯ್ತು, ಲಿಂಗಾಯತ ಹೋರಾಟದಾಗ ಅದೇ ಆಯ್ತು. ನಮ್ಮನ್ನು ಒಡೆದಾಡುವಂತ ಒಂದು ಪ್ರಯತ್ನಗಳಾದವು. ಯಾರ್ಯಾರು ಬಂದು ಅಷ್ಟೇ ನಮ್ಮೊಳಗೆ ಜಗಳ ಇರು. ನಮ್ಮ ಮನ್ಯಾಗ 3ನೇದವರು ಬಂದು ತುಳಿಸ್ ಪ್ರಯತ್ನ ಮಾಡಿದ್ರು. ಈಗ ಅದು ಇದಕ್ಕೆ ಒಂದು ದೃಶ್ಯ ಹಾಡುವಂತದ್ದಾಗ್ತದೆ. ಮತ್ತು ನಾವು ಒಂದು ವಿನಂತಿ ಏನ್ ಮಾಡ್ಕೋತೀನಿ,
ನಾವು ಏನೇ ವಿಚಾರ ಮಾಡುತ್ತೀವಿ ಬಹಳ ಘನತೆ ಗೌರವದಿಂದ ಮಾಡೋಣ. ಸುಮ್ಸೆ ನಾವು ಬಹಳಷ್ಟು ಕೆಟ್ಟ ಪದಗಳಿಂದ ಇದನ್ನ ಮಾಡಿ ಬೇರೆಯವ್ರನ್ನ ಇದು ಮಾಡುವಂತದ್ದು ಅದು ಆಗ್ಬಾರ್ದು. ಬೈಯುವಂತದ್ದು ಆಗ್ಲಿ ಇಂಥದ್ದು ಕೆಟ್ಟ ಪದ ಬರುವಂತದ್ದು ಬೇಡ. ಅದರಿಂದ ಘನತೆ ಗೌರವದಿಂದ ಅದಕ್ಕೆ ಉತ್ತರವನ್ನು ಕೊಡೋಣ. ಜಾಮದಾರ್ ಸಾಹೇಬ್ನ ರಿಕ್ವೆಸ್ಟ್ ಮಾಡ್ತೀನಿ, ಘನತೆ ಗೌರವದಿಂದ ಅವರಿಗೆ ಉತ್ತರವನ್ನು ಕೊಡೋಣ. ಅವ್ರು ಯಾವ ರೀತಿ ಇದು ಮಾಡಿದ್ರೆ ನಾವು ಅಷ್ಟೇ ಇದರಿಂದ ಅದು ಕ್ವಾಲಿಟಿ ಉತ್ತರ ನಮ್ದು ಆ ಕ್ವಾಲಿಟಿ ಇರಬೇಕು, ಸತ್ಯ ಇರಬೇಕು ನಮ್ದು. ಆ ರೀತಿ ಅವ್ರಿಗೆ ಉತ್ತರವನ್ನು ಕೊಟ್ರೆ ಜನನೂ ಕೂಡ ಇವತ್ತೊಂದು ದಿವಸ ಹೇಳ್ತಾರೆ ಇಲ್ಲಪ್ಪ ಇವ್ರು ಮಾಡೋದು ಸರಿಯಲ್ಲ ಅಂತೇಳಿ. ಬೈದ್ರು ಬಿಟ್ರು ಅದು ಬೇರೆ ಹಾದಿ ಹಿಡಿತದ. ಅದಕ್ಕೆ ವಿನಂತಿ ಏನ್ ಮಾಡ್ಕೋತೀನಿ, ಇವತ್ತು ಏನು ಶ್ರೇಷ್ಠವಾದಂತ ನಮ್ಮ ವಚನ ಸಾಹಿತ್ಯದ ಬಸವ ಧರ್ಮ ಇದೆ. ಈ ಬಸವ ಧರ್ಮವನ್ನು ಉಳಿಸಿ ಬೆಳೆಸುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು. ವಿಶೇಷವಾಗಿ ಮಠಗಳದ ಒಂದು ಜವಾಬ್ದಾರಿ ಬಹಳ ಇದೆ, ಸಂಘ ಸಂಸ್ಥೆಗಳ ತಿಳಿಸೋ ಜವಾಬ್ದಾರಿ ಬಹಳ ಇದೆ. ಈ ಕೆಲಸ ಆಗ್ಬೇಕು ಅನ್ನೋದೊಂದು ದೃಷ್ಟಿಯಿಂದ ನಾವೆಲ್ಲರೂ ಒಗ್ಗೂಡಬೇಕು ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ, ಮತ್ತೊಮ್ಮೆ ಇವತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ವೀರಶೈವ ಮಹಾಸಭಾ ಎರಡೂ ಕೂಡಿ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಆಗೋದ್ರಿಂದ ಭಗವಂತ ದಿವಸದಲ್ಲಿ ನಮ್ಮ ಭಿನ್ನಾಭಿಪ್ರಾಯಗಳ ಕಡಿಮೆ ಆಗ್ತಾವೆ. ಸೈದ್ಧಾಂತಿಕ ಕೆಲವೊಂದು ಇರ್ತವೆ. ಒಂದು ಮಟ್ಟಿಗೆ ಬಂದಿದೆ. ಅವರು ಅಧಿವೇಶನದಲ್ಲೇ ಕಳೆದೊಂದು ದಿವಸ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಫೈನ್ ಟ್ಯೂನಿಂಗ್ ಜరుగుತ್ತೈತಿ, ಇಲ್ಲಂತಲ್ಲ. ಆ ಕೆಲಸನೂ ಕೂಡ ನಾವು ಮಾಡೋಣ ಅನ್ನೋ ಮಾತನ್ನು ಹೇಳಿ ಬಹಳ ಸಂತೋಷದಿಂದ ವಚನ ದರ್ಶನ ಪುಸ್ತಕವನ್ನ ಬಿಡುಗಡೆ ಅನ್ನೋ ಪೂಜ್ಯ ಶ್ರೀಗಳ ಎಲ್ಲರ ನೇತೃತ್ವದಲ್ಲಿ ನಾನು ಕೂಡ ಮಾಡಿದ್ದೀನಿ ನನ್ನ ಮಾತನ್ನು ಹೇಳಿ, ಡಾಕ್ಟರ್ JR ಚಂದ್ರಶೇಖರ್ ಅವರು, ಡಾಕ್ಟರ್ ಮುಕ್ತಾ ಬೆಳಗಲಿ ಅವರು ಈ ಪುಸ್ತಕವನ್ನ ಇದು ಮಾಡಲಿಕ್ಕೆ ಮಾರ್ಗದರ್ಶನ ಮಾಡಿದಂತ ಜಾಮದಾರ್ ಅವರು, ಇವತ್ತು ಇನ್ನುಳಿದ ಎಲ್ಲರಿಗೂ ಕೂಡ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಎಲ್ಲರಿಗೂ ಶುಭ ಮಾಡ್ತೀನಿ. ವಚನ ದರ್ಶನ ನಿತ್ಯ ಸತ್ಯ ಇದನ್ನು ಲೋಕಾರ್ಪಣೆ ಮಾಡಿಕೊಟ್ಟು ಮಾತನಾಡಿದಂತ ಶರಣರಾದಂತ ಡಾಕ್ಟರ್ MB ಪಾಟೀಲ್ ಅವರಿಗೆ ಕೃತಜ್ಞತೆ ಪೂರ್ವಕವಾಗಿ ಪರಮ ಪೂಜ್ಯರಾದಂತ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ತಂಬಳಾಗದಾಗ ದಯಮಾಡಿ ಪರಮ ಪೂಜ್ಯರು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ವಚನ ದರ್ಶನ ನಿತ್ಯ ಸತ್ಯ ಈ ಗ್ರಂಥದ ಪರಿಚಯವನ್ನ ಅದರೊಟ್ಟಿಗೆ ಲಿಂಗಾಯತ ಮಾಸ ಪತ್ರಿಕೆ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸಿಕೊಡೋದಕ್ಕೆ